ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು OMB ಒಮೆಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರಾಗಿದ್ದೀನಿ ಸ್ನೇಹಿತರೆ. ಈ ಒಂದು ವ್ಲಾಗ್ನ ಸ್ಪೆಷಲ್ ಏನಪ್ಪ ಅಂತಂದರೆ ಸ್ನೇಹಿತರೆ, ನಮ್ಮ ಅಕ್ಕವ್ರು ಯಜಮಾನ್ರು ಬರ್ತಾವ್ರೆ ಅಂತಂದರೆ ನಮ್ಮ ಭಾವ ಬರ್ತಾವ್ರೆ. ನಮ್ಮ ಭಾವ ಮತ್ತು ನಮ್ಮ ಅಕ್ಕನ ಮಗಳು ಬರ್ತಾವ್ರೆ. ಅಪ್ಪ ಮಗಳು ಇಬ್ಬರು ಬರ್ತಾವ್ರೆ ಬೆಂಗಳೂರಿಗೆ. ಅಂತಂದರೆ ನಮ್ಮ ಭಾವರು ನಮ್ಮನ್ನು ನೋಡ್ದಲೆ ಅಂತಂದರೆ ಮದುವೆ ತಟ್ಟಿಂದ ಈ ಕಡೆ ಬಂದೇ ಇಲ್ಲ, ನಮ್ಮನ್ನು ನೋಡೇ ಇಲ್ಲ ಅವರು. ಹಾಗಾಗಿ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದಾರೆ. ಇದೇನು ಗುರು, ಇಷ್ಟೊಂದು ಅಪ್ಪಲ್ಲಿ ನಿಲ್ಲಿಸ್ಕೊಬಿಟ್ರೆ ತುಂಬ ಹಿಂಸೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದಾರೆ. ಹಂಗೆ ನಮ್ಮೂರಿಂದ ಬರ್ತಾಯಿದ್ದಾರೆ ಬೆಂಗಳೂರಿಗೆ. ಈಗ ನಾನೀಗ ಗೋರ್ಗುಂಟೆಪಾಳ್ಯ ಹತ್ರ ಸ್ಟಾಪ್ನ ಇಳಿಯೋಕ್ಕೆ ಹೇಳಿದ್ದೀನಿ. ನಾನೀಗ ಗೋರ್ಗುಂಟೆಪಾಳ್ಯಕ್ಕೆ ಹೋಗಿ ಸ್ನೇಹಿತರೆ, ಈಗ ನಮ್ಮ ಭಾವರನ್ನ ಕರ್ಕೊಂಡು ಮನೆಗೆ ಹೋಗೋದು ಸ್ನೇಹಿತರೆ. ಇದೇ ಈ ಒಂದು ವ್ಲಾಗ್ನ ಸ್ಪೆಷಲು. ಬಟ್ ಏನಪ್ಪ ಅಂತಂದರೆ ನನಗೆ ಈಗ ಹೋಗ್ತಾ ಇರೋ ರೂಟು ಹೊಸ್ತು, ಹಾಗಾಗಿ ರೂಟ್ ಗೊತ್ತಿಲ್ಲ. ಫಸ್ಟ್ ಟೈಮ್ ಈ ರೂಟ್ ಹೋಗ್ತಿರೋದು. ಮ್ಯಾಪ್ ಹಾಕೊಂಡಿದ್ದೀನಿ, ಅದಕ್ಕೆ ನೋಡ್ಬೇಕು ಏನೇನಾಗುತ್ತೆ ಮುಂದೆ ಏನಂತ. ಗೊತ್ತಿದ್ರೆ ಪಟ ಅಂತ ಹೋಗ್ಬಿಡ್ಬೋದು. ರೂಟ್ ಗೊತ್ತಿಲ್ಲದ ಜಾಗದಲ್ಲಿ ಹೋಗೋದು ತುಂಬ ಕಷ್ಟ ಸ್ನೇಹಿತರೆ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಅವರು ನನಗೆ 2:15 ಇಲ್ಲಿಂದ ಬಿಟ್ಟೆ. ಈಗ ಟೈಮ್ ಆಲ್ಮೋಸ್ಟ್ 3 ಗಂಟೆ ಆಯಿತು. ನಾನು 2:15 ಇನ್ನೂ ಅವ್ರು ಬರೋದು ಲೇಟ್ ಆಯ್ತು ಹೇಳ್ಬಿಟ್ಟು ನಿಧಾನ ಹೊರಟೆ. ಈಗ ಅವರು ಕುಣಿಗಲಿಂದ ಮುಂದೆ 30 ಕಿಲೋಮೀಟ್ರ್ ಮುಂದೆ ಬಿಟ್ಟಿದ್ದಾರಂತೆ. 3:45 ಒಂದು 4 ಗಂಟೆ ಹೊತ್ತಿಗೆ ನಮ್ಮ ಭಾವರು ಗೋರ್ಗುಂಟೆಪಾಳ್ಯಗೆ ಬರ್ತಾರೆ. ಈಗ ಆಲ್ರೆಡಿ 3 ಗಂಟೆ ಆಗೋಯ್ತೆ. ರೂಟ್ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು 1/4 ಗಂಟೆ ಮುಂದೆಗೇ ಹೊರಟೋಗ್ತಿದ್ದೀನಿ. ಯಾಕಂತಂದರೆ ತುಂಬಾ ಮಿಸ್ಟೇಕ್ಗಳಾಗ್ತವೆ. ಮೊದಲೇ ಬೆಂಗಳೂರು ಟ್ರಾಫಿಕಲ್ಲಿ ಅವಾಗ ಹೊತ್ತಿಗೆ ಲೇಟ್ ಆಗೇ ಆಗುತ್ತೆ. ನಾವು ಊರಿಗೆ ಹೋಗಿ ಹಿಂಗೆ ಬಂದು ಭಾವರು ಆವಾಗಲೇ ಬಂದರು. ಹಾಗಾಗಿ ಅವರು ನೋಡ್ಕೊಂಡೇ ಬರ್ತೀನಿ, ತುಂಬ ದಿನಗಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ನೋಡ್ಕೊಂಡು ಹೋಗೋಕ್ಕೆ ಬರ್ತಾಯಿದ್ದಾರೆ ಸ್ನೇಹಿತರೆ. ನನಗೇನಪ್ಪ ಭಯಪ್ಪ ಅಂತಂದರೆ ಬೈಕಿಂದೆಲ್ಲ ಕ್ಲಿಯರೆನ್ಸ್ ಇದೆ, ಬಟ್ ಯಾವುದೇ ರೀತಿ ಏನು ತೊಂದರೆ ಇಲ್ಲ. ಪೊಲೀಸ್ನವ್ರು ನೋಡೋಕ್ಕೆ ಏನೋ ಒಂಥರ ಭಯ ಆಗೋಗ್ಬಿಡುತ್ತೆ. ಅದೇ ಒಂದು ಮಿಸ್ಟೇಕ್ ಇನ್ನೇನಿಲ್ಲ. ಹಾಗಾಗಿ ಒಂದು ವ್ಲಾಗಿಂಗ್ ಸೆಟಪ್ನ ಹಾಕ್ಕೊಂಡು ನನಗೊಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನನಗೊಂದು ಬ್ಲಾಗ್ ಆಯ್ತು ಅಂತ ಹೇಳ್ಬಿಟ್ಟು ಹಂಗೆ ನಮ್ಮ ಭಾವರನ್ನ ಕರ್ಕೊಂಡು ಹೋಗೋಕ್ಕೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು 15 ಕಿಲೋಮೀಟ್ರ್ ಹೋಗ್ಬೇಕು ಸ್ನೇಹಿತರೆ. ಈಗ 2 ಕಿಲೋಮೀಟ್ರ್ ಬಂದಿದ್ದೀನಿ. ನಿಧಾನ ಹೋಗೋಣ, ಯಾಕಂತಂದ್ರೆ ರೂಟ್ ಗೊತ್ತಿಲ್ಲ ಏನಿಲ್ಲ. ಸುಮ್ಮನೆ ಸ್ಪೀಡಲ್ಲಿ ಹೋಗಿ ಒಂಚೂರು ಮಿಸ್ ಆಯ್ತು ಅಂದ್ರೆ ನಾವು ಮ್ಯಾಪಲ್ಲಿ ಹೆಂಗೆ ತೋರಿಸುತ್ತೆ ನನಗೆ. ಈಗ ಸ್ನೇಹಿತರೆ, ಪುನೀತ್ ರಾಜ್ಕುಮಾರ್ ರೋಡು ಈಗ ನಾನು ರೈಟ್ ತೊಗೊಳ್ಬೇಕು. ಈಗ ನನಗೆ ಪುನೀತ್ ರಾಜ್ಕುಮಾರ್ ರೋಡ್ಗೆ ಹೋಗ್ಬೇಕು. ಈಗ ಮಮತಾ ಪೆಟ್ರೋಲ್ ಬಂಕ್ ಅಂತ ತೋರಿಸ್ತಿದೆ. ಆ ಒಂದು ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು. ಎಲ್ಲಾದರೂ ಪೆಟ್ರೋಲ್ ಬಂಕ್ ಸಿಕ್ಕಿದ್ರೆ ಸ್ನೇಹಿತರೆ ಈಗ ಪೆಟ್ರೋಲ್ ಹಾಕಿಸ್ಕೊಂಡು ಹೊರಗಡೆ ಪಾಯಿಂಟ್ ತೋರಿಸ್ತಿದೆ ಪೆಟ್ರೋಲು. ಈ ಬಿಸಿಲಲ್ಲಿ ಟ್ರಾಫಿಕ್ ಬಿದ್ದಿತ್ತು ಒಂದು ಗೊತ್ತಾಗಲ್ಲ, ಕಣ್ಣೇ ಬಿಡೋಕ್ಕಾಗಲ್ಲ. ಅರ್ಜೆಂಟ್ ಈಗ ಪೆಟ್ರೋಲ್ ಹಾಕ್ಸ್ಬೇಕು ಸ್ನೇಹಿತರೆ. ಒಂದೇ ಪಾಯಿಂಟಲ್ಲಿದೆ. ಇಲ್ಲ ಅಂತ ನಾನು ಅಲ್ಲಿ ಕರ್ಕೊಂಡು ಹೋಗೋ ಟೈಮಲ್ಲಿ ಆಮೇಲೆ ಎಲ್ಲರೂ ನಿಂತ್ಕಿತ್ತೋಗ್ಯಾಯ್ತು. ಹೊಸಕೆರೆಹಳ್ಳಿ ಮುಖ್ಯ ರಸ್ತೆ ಸ್ನೇಹಿತರೆ ಇದು. ಹೊಸಕೆರೆಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇವಾಗ ನಾನು ಹೋಗ್ತಾ ಇದ್ದೀನಿ. ಇನ್ನು 13 ಕಿಲೋಮೀಟ್ರ್ ಇದೆ ಗೋರ್ಗುಂಟೆಪಾಳ್ಯಗೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರೋಡ್. ಈಗ ಅಪ್ಪು ಸರ್ ಅವರ ರೋಡಲ್ಲಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಈ ಮ್ಯಾಪ್ ಇಲ್ಲ ಅಂತಂದ್ರೆ ಎಷ್ಟು ಹಿಂಸೆ ಆಗೋದಂದರೆ, ಹೊಸ ರೋಡಲ್ಲಿ ಬಂದಾಗ ಹೋಗೋಕ್ಕೆ ಒಂಥರ ಭಯ ಆಗ್ತಿರುತ್ತೆ. ಎಲ್ಲಿ ಯಾವ ಟೈಮಲ್ಲಿ ಏನಾಗುತ್ತಪ್ಪ ಎಂತಾಗುತ್ತಪ್ಪ ಅಂತ. ಶ್ರೀನಿವಾಸ ರಸ್ತೆಯಲ್ಲಿ ಇವಾಗ ನಾನು ಹೋಗ್ತಿದ್ದೀನಿ ಸ್ನೇಹಿತರೆ. ಈಗ ಫುಲ್ಲು ಫ್ಲೇವರ್ ಮೇಲೆ ಹೋಗ್ಬೇಕಂತೆ ಅಂತ ನಾನು ಹೇಳ್ತಾಯಿಲ್ಲ, ಗೂಗಲ್ದು ಹೇಳ್ತಾಯಿದ್ದೆ. ಅದಕ್ಕೆ ಈಗ ಗೂಗಲ್ ಹೇಳ್ದಂಗೆ ನಾನೀಗ ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಇನ್ನು 3:15 ಇನ್ನು ಆರಾಮಾಗಿ ಟೈಮ್ ತುಂಬಾ ಇದೆ, ಬಟ್ ಆರಾಮಾಗಿ ಹೋಗ್ಬೋದು. ನೋಡಿ ಸ್ನೇಹಿತರೆ, ಮೆಟ್ರೋ ಬೆಂಗಳೂರು ನಮ್ಮ ಮೆಟ್ರೋ. ಇದು ಯಾವೂರಪ್ಪ, ಇದು ನೇಮೇ ಇಲ್ಲ. ಯಾವುದೋ ಊರಿಗೆ ಬಂದೆ ಒಟ್ಟಿಗೆ. ಬಟ್ ಬೆಂಗಳೂರಲ್ಲೇ ಇದ್ದೀನಿ, ಬಟ್ ಯಾವುದೋ ಒಂದು ಏರಿಯಾಗೆ ಬಂದೆ ಅಷ್ಟೇ. ಬೆಂಗಳೂರು ಬಂದರೆ
ಇನ್ನು ಸ್ನೇಹಿತರೆ 11 ಕಿಲೋಮೀಟ್ರು ಇದೆ ಅಂತೆ. ಇನ್ನು 9 ಕಿಲೋಮೀಟ್ರು ಫುಲ್ ಸ್ಟ್ರೈಟು. ನನಗೂ ಸ್ಟ್ರೈಟ್ ರೋಡಲ್ಲಿ ಬೇಕಾಗಿತ್ತು, ಯಾಕಂತಂದ್ರೆ ಅಡ್ಡ ಬಡ್ಡ ಅಂತಂದರೆ ಇನ್ನೂ ಕನ್ಫ್ಯೂಸ್ ಆಗೋಗ್ಬಿಡ್ತೀನಿ. ಗೊತ್ತಿಲ್ಲದ ರೋಡಿಗೆ ಬಂದ್ಬಿಟ್ಟು ಇನ್ನೂ ಕನ್ಫ್ಯೂಸ್ ಆಗೋಗ್ಬಿಡ್ತು. ಆಮೇಲೆ ನನ್ನ ಬೈಕು ಎಷ್ಟು ಸ್ಮೂತಾಗಿ ಹೋಗ್ತಿದೆ ಗೊತ್ತಾ ಸ್ನೇಹಿತರೆ, ಒಂದು ಚೂರು ಓಡ್ಸೋಕ್ಕೆ ಒಂದು ಖುಷಿ ಆಗ್ತಾಯಿದೆ ಇವತ್ತು. ಎಲ್ಲಾರ ಪೆಟ್ರೋಲ್ ಬಂಕ್ ಇದ್ರೀಗ ಪೆಟ್ರೋಲ್ ಹಾಕ್ಸ್ಬೇಕು. ಮೊದಲು ಎಲ್ಲೂ ಪೆಟ್ರೋಲ್ ಬಂಕೇ ಇಲ್ಲ, ಕಾಣ್ತಾ ಇಲ್ಲ ಇಲ್ಲಿ. ಇನ್ನು 10 ಕಿಲೋಮೀಟ್ರು ಬಾಕಿ ಇದೆ ಸ್ನೇಹಿತರೆ. 10 ಕಿಲೋಮೀಟ್ರಲ್ಲಿ ಗೊರಗುಂಟೆಪಾಳ್ಯ ನಮಗೆ ಸಿಗುತ್ತೆ. ಸ್ಟೇ ಆನ್ ಔಟರ್ ರಿಂಗ್ ರೋಡ್. ಕಿಲೋಮೀಟ್ರ್ ಫುಲ್ಲು ಸ್ಟ್ರೈಟು. ಕ್ಯಾಮ್ರಾ ಆಫೇ ಮಾಡಿಲ್ಲ ಅಂತಂದರೆ ಸುಮ್ಮನೆ ಓಡಲಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಂಗೆ ಬಿಟ್ಟಿದ್ದೀನಿ. ಯಾಕಂತಂದರೆ ಹೊಸ ರೋಡಿಗೆ ಬಂದಾಗ ಎಕ್ಸ್ಪೀರಿಯೆನ್ಸ್ಗಳು ಒಂಥರ ಹೊಸ ಥರನೇ ಇರ್ತವೆ. ಹಾಗಾಗಿಬಿಟ್ಟು ಎಲ್ಲೂ ಕ್ಯಾಮ್ರಾ ಆಫ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಮೇನ್ ರೋಡಲ್ಲಿ ಚೂರು ಮಿಸ್ ಆಯಿತು ಅಂದ್ರೂ ಕುತ್ಕೊಂಡು ಹೋಗ್ತಾ ಇರ್ತಾರೆ ಕಣ್ಣೆ ಕಾಣ್ದಂಗೆ. ಗುದ್ನಲ್ಲ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಕೊಳ್ಳೋದು. ಮ್ಯಾಪಲ್ಲಿ ನಾನು 12 ನಿಮಿಷದಲ್ಲಿ ಹೋಗ್ತೀರಾ ಅಂತ ಕೊಟ್ಟಿದ್ದೆ. ಟ್ರಾಫಿಕ್ ಆದರೆ 12 ನಿಮಿಷ ಇಲ್ಲ, ಅರ್ಧ ಗಂಟೆ ಆದರೂ ಇಲ್ಲೇ ಇರಬೇಕಾಗುತ್ತೆ. ಗುರು ಇಲ್ಲೇ ಇತ್ತು ಪೆಟ್ರೋಲ್ ಬಂಕು. ಊಟ ನೋಡಿಲ್ಲ ನೋಡ. ನಾನು ನೋಡಲೂ ಇಲ್ಲ, ಸಡನ್ನಾಗಿ ಮೂವ್ ಆಗ್ಬಿಟ್ಟೆ ಮುಂದೆ. ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ನಾನು ಕ್ಯಾಮ್ರಾ ಆಫೇ ಮಾಡಿಲ್ಲ ಇನ್ನೂ. ಒಟ್ಟಿನಲ್ಲಿ ಎಲ್ಲೂ ಪೊಲೀಸ್ನವ್ರು ಹಿಡಿದಿಲ್ಲದ್ರು ಸಾಕಷ್ಟೇ, ಅದೇ ದೊಡ್ಡ ಖುಷಿ. ಅದ್ರಿಗಿಂತ ಇನ್ನೇನಿಲ್ಲ. ಓಹೋ, ಪೆಟ್ರೋಲ್ ಬಂಕ್ ಇಲ್ಲೇ ಸಿಕ್ತು. ಇಲ್ಲೇ ಹಾಕಿಸ್ಕೊಂಡು ಹೋಗ್ಬಿಡೋಣ. ಎಲ್ಲಿ ಒಂದಾ? ಟೈಮ್ ಬಂದು 3:30 ಆಯಿತು. ಕಿಲೋಮೀಟ್ರ್ ಇದೆ. ಹಾಗೆ ಎಲ್ಲ ಇಲ್ಲಿ ಕಕ್ಕ ಮಾಡಿಬಿಟ್ಟಿದೆ ಗಾಡಿ ಮೇಲೆ. ಈಗ 100 ರೂಪಾಯಿಗೆ ಹಾಕ್ಸ್ಕೊಳ್ಳೋಣ ಪೆಟ್ರೋಲ್. ಏನೋ ನೋಡ್ತಾರೆ. ಮುಂದೆ ಕಾಸು ಇಲ್ಲೇ ಹಿಡ್ಕೊಂಡಿದ್ದೆ, ಪಿಲ್ಗಿದ್ದೋಯ್ತಾ? ಇಲ್ಲೇ ಐತೆ ಮೇಡಮ್, ತೊಳಿ. ಕೊನೆಗೂ ಪೆಟ್ರೋಲ್ ಹಾಕ್ಸ್ಕೊಂಡಾಯ್ತು. ಈಗ ಹೊರಡೋಣ ಬನ್ನಿ. ಇನ್ನೇನು ಸ್ನೇಹಿತರೆ, ಹತ್ತತ್ರ ಬಂದು ಗೊರಗುಂಟೆಪಾಳ್ಯ ಹತ್ತತ್ರ. ಇನ್ನು 1 ಕಿಲೋಮೀಟ್ರ್ ಕರೆಕ್ಟಾಗಿ ಇಲ್ಲಿಂದ. ಇದು ಎಲ್ಲ ಇದು ಸಂಧಿ ಒಳಗೆ ಕರ್ಕೊಬಂತಲ್ಲ ಮರೆ. ಲೆಫ್ಟು ರೈಟು ಅಂದ್ಕೊಂಡು ಮೇನ್ ರೋಡ್ ಇಲ್ಲೇ ಕಾಣ್ತಾ ಇದ್ದಪ್ಪ. ಹೊಡೆ ಅಂತಡಿ ಅಲ್ಲಿಗೆ. ಗೊರಗುಂಟೆಪಾಳ್ಯ ಫೈನಲ್ ಆಗಿ ಬಂದಿದೆ ಸ್ನೇಹಿತರೆ. ಇದೇ ಶಿವನ ದೇವಸ್ಥಾನ ಸ್ನೇಹಿತರೆ, ಗೊರಗುಂಟೆಪಾಳ್ಯ ಹತ್ರ. ಸ್ನೇಹಿತರೆ ಯೂಟರ್ನ್ ತಗೊಳಕ್ಕೆ ಬಂದಿದ್ದೀನಿ. ಇಲ್ಲೇ ಬರ್ಬೇಕು ಅವರು. ಹಾಗಾಗಿ ಇಲ್ಲಿ ಬೈಕ್ ನಿಲ್ಲಿಸ್ಬಿಟ್ಟು ಕರ್ಕೊಂಡು ಬರೋಣ.
ಅವನು ಇಲ್ಲೇ ಬಂದಿದ್ದಾರೆ ಆಲ್ಮೋಸ್ಟ್. ಓಯ್ ಬೇಕು ಚೆನ್ನಾಗಿದ್ದೀರಮ್ಮ, ಬಾ ಚೆನ್ನಾಗಿದ್ದೀರಾ? ಬ್ಯಾಗ್ ಹಾಕ್ಯಂತೀರಾ? ಹಾಂ ಬೇಕು ಚೆನ್ನಾಗಿದ್ದೀನಮ್ಮ. ಸುಸ್ತಾಯ್ತಾ ಬರೋತ್ತಿಗೆ? ಸುಸ್ತಾಯ ಲೇಖನ. ಹಾಂ ಹಾಂ ಒಂದೇ ಎರಡು ಕೂರಕ್ಕೆ ಆತಲ್ಲ, ಬ್ಯಾಗ್ ಬಿದ್ಲಾ ಆತಾ ಬಿಡ್ಲವಾ? ವಾ ಸ್ನೇಹಿತರೆ, ಫೈನಲಾಗಿ ಇವಾಗ ಗೊರಗುಂಟೆಪಾಳ್ಯದಿಂದ ಭಾವನ ಕರ್ಕೊಂಡು ಈಗ ಮನೆಗೆ ಹೋಗ್ತಾಯಿದ್ವಿ. ಓಕೆ ಸ್ನೇಹಿತರೆ, ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿ ಗಂಟ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್ ಸ್ನೇಹಿತರೆ. ಹಣ್ಣು ತಾಳಿ ಅಲ್ಲಿ ಹೂವು ತಾಂದ್ರಂತ ಯಾವ್ದವ ತಕ್ಕೊಟ್ಟಿದ್ದೇನವ? ಹ್ಞೂ ಆಮೇಲಿಂದ ಬಂದ್ಬಿಟ್ಟು ತಿನ್ನೋನ್ ಮಗಳು ಆಯಿತಾ? ಹಾಂ ಆಮೇಲಿಂದ ಬರೋಣ. ಸರ್ ಹೆಂಗೆ ಇದು ಒಂದು 40? ಎಷ್ಟು ಪೀಸ್ ಇರುತ್ತೆ? 3 ಪೀಸಾ? ಚೆನ್ನಾಗಿರುತ್ತೆ ಮಗಳು ಇದು. ನೋಡಿ ಚೆನ್ನಾಗಿರೋದು ನೋಡಿ, ಪಾರ್ಸಲ್ ಮಾಡಿ. ಒಂದಾ ಇದಾ ಗಾಡಿ ಓಡ್ಸಕ್ಕೆ ಮಗಳ? ಇಲ್ಲಿ ಮನೇಲೆ ನಾವು ಕಿತ್ಕೋಬೋದಲ್ಲ? ಹಾಂ ಆಗಲ್ವಾ? ಹೌದಾ? ಅಷ್ಟೊಂದು ರಫ್ ಇರುತ್ತೆ ಇದು. ಹುಷಾರು ಮಗಳು, ಬಿದ್ಯೆ. ಏನಕ್ಕೆ ಒಳ್ಳೇದಿದು? ಹಾಂ ಬಾಡಿ ಕೂಲಾದ್ಗ ಅಂತಾರೆ, ಈಟರೆ ಕಮ್ಮಿ ಆಗುತ್ತೆ. ಹಾಂ ಹಾಂ ಹೌದಾ? ಇಲ್ಲ ಹಣ್ಣು ತಾಂತಿರ್ತೀವಿ ಒಂದು ಮಾಡಿ. ಜಾಸ್ತಿ ತಾಳಕ್ಕೆ ಹೋಗ್ಬಿಡಿ, ಒಂದು 2 ತಾಳಿ ತರ್ತಾಯಿರ್ತೀನಿ ನಾನು ಯಾವಾಗಲೂ ಮನೆಗೆ. ಇಷ್ಟು ನೋಡಿ ಎಲ್ಲಿ ಕೂತಲ್ಲಿ ಬಾ ತಡ್ರಿ, ಮಗಳು ಇದೊಂದು ತಿನ್ನತ್ತಂತೆ, ಒಂದು ತಾಂತಂತೆ. ಆಯ್ತಾ ಸರ್? ಇದು ಚೆನ್ನಾಗಿರ್ತಪ್ಪ ಇದು. ನನಗೆ ಗೊತ್ತಿಲ್ಲ, ಒಂದು ಸಾರಿ ತಿಂದಿಲ್ಲ. ಮಗಳು ತಿಂದಿದ್ದೀನಿ ಅಂತಾರೆ. ಒಂದು ಕೊಡಿ ಪಾರ್ಸಲ್. ತಳಿ ಮಗಳು ಹೂನಾರು ಹಾಕಿಲ್ಲ, ಸಂಜೆ ಅನ್ಸುತ್ತೆ. ಕೆಳಗೆ ನೋಡೋಣ ಸರ್. ಹಾಂ ಇದೆಯಾ? ಹಾಂ ಅಲ್ಲೇ ಐತಲ್ಲ.